ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಪತ್ರಿಕೆಯಲ್ಲಿ ಹಿಂದಿ ಪತ್ರಿಕೆಯಲ್ಲಿ ಬಂದ ಒಂದು ಪಿ ಎಮ್ ಕಿಸಾನ್ನ ವಿವರವನ್ನು ಚರ್ಚಿಸಲಿದ್ದೇವೆ. ಅಂದರೆ ಇಷ್ಟನೇ ತಾರೀಕಿಗೆ ಇಷ್ಟು ಗಂಟೆಗೆ ಬರುತ್ತದೆ ಎಂದು ಆ ಪೇಪರಲ್ಲಿತ್ತು. ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೇಂದ್ರದ ಮಹತ್ತರ ಯೋಜನೆಯಾದ ಪಿ ಎಮ್ ಕಿಸಾನ್ ಯೋಜನೆಯು ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿಯಂತೆ ಎಲ್ಲ ರೈತರಿಗೆ ಕೊಡ್ತಾ ಬಂದಿದೆ. ಅದು ಇವಾಗ 17 ಕಂತನ್ನು ಪೂರೈಸಿ ಈಗ 18ನೇ ಕಂತಿಗೆ ಕಾಲಿಡ್ತಾ ಇದೆ. ಇದು ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಾ ಇರುವ ಒಂದು ಯೋಜನೆಯಾಗಿದೆ. ಎಲ್ಲರೂ ಕಾಯುತ್ತಿರುವ 18ನೇ ಕಂತನ್ನು ಕೆಲವು ಮಾಧ್ಯಮದವರು, ಸೋಷಿಯಲ್ ಮೀಡಿಯಾದವರು ಇವತ್ತು ಬರುತ್ತದೆ, ನಾಳೆ ಬರುತ್ತದೆ, ಇಷ್ಟು ತಾರೀಕಿಗೆ ಬರುತ್ತದೆ, ಇಷ್ಟು ಗಂಟೆಗೆ ಬರುತ್ತದೆ ಎಂದು ಹಬ್ಬುತ್ತಿರುವ ಒಂದು ವೈರಲ್ ಆಗುತ್ತಿರುವ ನ್ಯೂಸ್ ಆಗಿದೆ. ಇದೇ ತಿಂಗಳು 15ನೇ ತಾರೀಕಿನಂದು 11 ಗಂಟೆಗೆ ನಿಮ್ಮ ರೈತರ ಅಕೌಂಟಿಗೆ ಪಿ ಎಮ್ ಕಿಸಾನ್ನ 18ನೇ ಕಂತಿನ ಹಣ ಜಮಾ ಆಗಲಿದೆ ಎಂದು ಹಿಂದಿ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಆದರೆ ಸರ್ಕಾರದಿಂದ ಯಾವುದೇ ಅಧಿಕೃತವಾದ ಮೆಸೇಜ್ ಇದುವರೆ ಬಂದಿಲ್ಲ. ಅದರ ವೆಬ್ಸೈಟನ್ನು ಓಪನ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತದೆ. ಅಂದರೆ ಇದು ಯೋಜನೆಯ ಕಂತಿನ ಹಣ ಪಾಸಾಗುವ ಮೊದಲು ಸ್ವತಃ ಮೋದಿಯವರೇ, ಅಂದರೆ ನಾರ್ತ್ ಸೈಡಲ್ಲಿ ಯಾವುದಾದ್ರೂ ಒಂದು ಊರಲ್ಲಿ ಒಂದು ಪ್ರೋಗ್ರಾಮ್ ಇಟ್ಟು ನಂತರ ಅಲ್ಲಿ ಅನೌನ್ಸ್ ಮಾಡ್ತಾರೆ, ಇದು ಇವತ್ತಿನ ದಿನ ನಾನು ಈ ಪಿ ಎಮ್ ಕಿಸಾನ್ ಹಣವನ್ನು 18ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ ಎಂದು ಒಂದು ರಿಮೋಟ್ನ ಮುಖಾಂತರ ಒತ್ತಿ ತೋರಿಸ್ತಾರೆ. ಆದರೆ ಇಲ್ಲಿವರೆಗೆ ಯಾವುದೇ ಮೆಸೇಜ್ ಕೂಡ ಬಂದಿಲ್ಲ. ಆದರೂ ಇನ್ನು ಬಾಕಿ ಉಳಿದಿರುವುದು ಇನ್ನು 2 ದಿನ ತಾನೇ, 15ನೇ ತಾರೀಕಿಗೆ. ಆದರೂ ನಾವು ಸ್ವಲ್ಪ ವೆಯ್ಟ್ ಮಾಡುವ. ಅದೇ ಪತ್ರಿಕೆಯದ್ದು ಹೇಳಿದ್ರು ಸತ್ಯವಾದರೆ ಓಕೆ, ನೋ ಪ್ರಾಬ್ಲಮ್, ಎಲ್ಲರಿಗೂ ಖುಷಿಯಾಗುತ್ತೆ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.